सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। यं ब्रह्मा वरुणेन्द्र रुद्रमरुतः तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुः सुरासुरगणाः देवाय तस्मै नमः। अथ तृतीयोऽध्यायः कर्मयोगः। श्रीभगवानुवाच 40ನೇ ಶ್ಲೋಕ। ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನವಿಜ್ಞಾನನಾಶನಂ. ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಇವು ಇವನ ವಾಸಸ್ಥಾನ. ಇವುಗಳ ಮೂಲಕ ಜೀವಿಯ ವಿವೇಕವನ್ನು ಇವನು ಮುಚ್ಚಿ ಮರೆಮಾಡಿ ಮೋಹಕ್ಕೊಳಪಡಿಸುತ್ತಾನೆ. ಆದ್ದರಿಂದ ಎಲೈ ಭರತ ಶ್ರೇಷ್ಠನು, ಇಂದ್ರಿಯಗಳನ್ನು ಮೊದಲು ಹತೋಟಿಯಲ್ಲಿಟ್ಟು ನಂತರ ಜ್ಞಾನ ಮತ್ತು ವಿವೇಕವನ್ನು ನಾಶ ಮಾಡುವ ಈ ಪಾಪಿಯನ್ನು ತ್ಯಜಿಸು. ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಈ ಆಸೆ, ಕಾಮ ರಾಕ್ಷಸ ಅಂತ ಹೇಳ್ತಾರೆ, ಡಿಸೈರ್, ಆಸೆ ಅನ್ನುವಂಥದ್ದು ಈ ಜ್ಞಾನವನ್ನು ಮುಚ್ಚಿಬಿಡುತ್ತೆ. ಜ್ಞಾನ ಇಲ್ಲ ಅಂತಲ್ಲ, ನಮಗೆ ಜ್ಞಾನ ಇದೆ, ಆದರೆ ಆ ಜ್ಞಾನವನ್ನು ಇದು ಮುಚ್ಚಿಟ್ಬಿಟ್ಟಿರುತ್ತೆ. ಆ ಜ್ಞಾನವನ್ನು ಈ ಕಾಮರಾಕ್ಷಸ ಅನ್ನೋದು ಮುಚ್ಚಿಟ್ಬಿಟ್ಟಿರುತ್ತೆ. ಜ್ಞಾನ ಇಲ್ಲ ಅಂತಲ್ಲ, ಜ್ಞಾನ ಇದೆ, ಆದರೆ ಅದನ್ನು ಇದು ಮುಚ್ಚಿಬಿಟ್ಟಿದೆ ಅಂತ. ಹಾಗಾಗಿ ಈ ಕಾಮರಾಕ್ಷಸ ಎಲ್ಲೆಲ್ಲಿರ್ತಾನೆ? ಹಿಂದಿನ ಶ್ಲೋಕ ಹೇಳಿದೆ ಎಲ್ಲೆಲ್ಲಿರ್ತಾನೆ ಅಂತ. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯಲ್ಲಿ ಇದಿರುತ್ತೆ ಅಂತ. ಇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ, ಇದು ಅದರ ವಾಸಸ್ಥಾನ. ಹಾಗಾಗಿ ಇಲ್ಲಿ ಭಗವಂತ ಏನು ಹೇಳ್ತಿದ್ದಾನೆ, ಮೊದಲು ಈಗ ಇಂದ್ರಿಯ, ಮನಸ್ಸು, ಬುದ್ಧಿ ಇರೋದ್ರಿಂದ ಎಲ್ಲಿಂದ ನಾವು ಆ ಕಂಟ್ರೋಲ್ ಶುರು ಮಾಡಬೇಕು ಅಂತ. ಆದ್ದರಿಂದ ಎಲ್ಲ ಈ ಭರತ ಶ್ರೇಷ್ಠನೇ ಇಂದ್ರಿಯಗಳನ್ನು ಮೊದಲು ಹತೋಟಿಯಲ್ಲಿಡುವಂತ. ಮೊದಲು ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕಂತೆ. ಆ ನಂತರ ಏನು ಹೇಳ್ತಾರೆ, ಜ್ಞಾನ ಮತ್ತು ವಿವೇಕವನ್ನು ನಾಶ ಮಾಡುವ ಈ ಪಾಪಿಯನ್ನು ಧ್ವಂಸ ಮಾಡು. ನಮಗೆ ಯಾವಾಗಲೂ ಕನ್ಫ್ಯೂಷನ್, ಮೊದಲು ಮನಸ್ಸು ಮಾಡಬೇಕಾ ಅಥವಾ ಇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಡಬೇಕಾ?
ಮೊದಲು ಮನಸ್ಸು ಮಾಡಿದ್ರೆ ಇಂದ್ರಿಯಗಳು ಶುರುವಾಗುತ್ತೆ ಕಂಟ್ರೋಲ್ ಮಾಡಲಿಕ್ಕೆ ಅನಿಸುತ್ತೆ. ಆದರೆ ಹೇಗೆ ಹೇಳ್ತಾರೆ ಅಂತಂದರೆ, ಮೊದಲು ಇಂದ್ರಿಯಗಳನ್ನೇ ನಾವು ಕಂಟ್ರೋಲ್ ಮಾಡಬೇಕು ಅಂತ. ಇಂದ್ರಿಯಗಳು ಅಂದರೆ ಏನೋ ಪಂಚೇಂದ್ರಿಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಾವು ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳನ್ನು ಏನಾದರೂ ಒಂದು ಕ್ಯಾಟಗರಿಗೆ ಹಾಕಬೇಕು ಅಂದರೆ ಈ 5 ಕ್ಯಾಟಗರಿಗೆ ನಾವು ಹಾಕ್ಲಿಕ್ಕಾಗೋದು. ಅಂದರೆ ಶಬ್ದ, ಈಗ ಮ್ಯೂಸಿಕ್ ಎಲ್ಲ ಕೇಳಬೇಕು ಅಂದರೆ ಸಂಗೀತ ಅಥವಾ ಶಬ್ದ ಯಾವ ಕ್ಯಾಟಗರಿಗೆ ಬರುತ್ತೆ, ಅದು ಶಬ್ದದ ಕ್ಯಾಟಗರಿಗೆ ಬಂದು ಹೋಗುತ್ತೆ. ನೋಡೋದು, ಸುಂದರವಾದ ದೃಶ್ಯಗಳನ್ನು ನೋಡಬೇಕು, ಇನ್ನೇನೇನೋ ನೋಡಬೇಕು ಅಂದರೆ ಅದು ಎಲ್ಲಿಗೆ ಬರುತ್ತೆ, ರೂಪಕ್ಕೆ ಬಂದುಬಿಡುತ್ತೆ. ಈಗ ಒಳ್ಳೊಳ್ಳೆದನ್ನು ಸ್ಪರ್ಶಿಸಿ ನೋಡಬೇಕು, ಹೂವುಗಳನ್ನು, ಆ ಥರ ಮೆತ್ತಗಿರೋ ವಸ್ತುಗಳನ್ನೆಲ್ಲ ಸ್ಪರ್ಶಿಸಬೇಕು ಅಂದರೆ ಎಲ್ಲಿ ಬರುತ್ತೆ, ಅದು ಮೆತ್ತಗಿರೋ ಇದೆಲ್ಲ ಅದು ಸ್ಪರ್ಶಕ್ಕೆ ಬಂದುಬಿಡುತ್ತೆ. ಹಾಗಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಎಷ್ಟೊಂದು ಥರ ಈಟಬಲ್ಸ್ ಇದೆ, ತಿನ್ನೋದಕ್ಕೆ ಎಷ್ಟೊಂದು ವೆರೈಟಿ ಫುಡ್ ಇದೆ. ಅದನ್ನು ನಾನು ತಿಂದು ನೋಡಬೇಕು. ಆ ಊಟ ಇದನ್ನೆಲ್ಲ ತಿಂದು ನೋಡಬೇಕು, ರುಚಿಸಬೇಕು ಅಂದರೆ ಏನು, ಅದು ರುಚಿ ಅನ್ನೋ ಕ್ಯಾಟಗರಿಗೆ ಬರುತ್ತೆ. ನೀವು ಯಾವುದೇ ವಸ್ತು ತಗೊಳ್ಳಿ, ಈ 5 ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ವಿಂಗಡಿಸ್ಬೋದು ಅಷ್ಟೇ. ಯಾವುದಾದ್ರೂ ಒಂದು ಕಾಲಮಿಗೆ ಬಂದುಬಿಡುತ್ತೆ ಅದು, ಅಥವಾ 2 ಕಾಲಮಿಗೂ ಬರ್ಬೋದು. ಹೀಗೆ ವಿಂಗಡಿಸ್ಬೋದಾದಂಥ ಪ್ರಾಪಂಚಿಕ ವಸ್ತುಗಳು ನಮ್ಮ ಪಂಚೇಂದ್ರಿಯಗಳನ್ನು ಹೊರಗಡೆನೇ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಮೊದಲು ನಿಗ್ರಹಿಸು ಅಂತ ಭಗವಂತ ಕೃಷ್ಣ ಹೇಳ್ತಾನೆ. ಈಗ ನೋಡಿದರೆ ತಾನೇ ನನ್ನಲ್ಲಿ ಆಸೆ ಹುಟ್ಟಲಿಕ್ಕೆ ಸಾಧ್ಯ. ನೋಡದೇ ಇರೋದ್ರ ಬಗ್ಗೆ ನನಗೆ ಆಸೆ ಇರೋದೇ ಇಲ್ಲ ಅಲ್ವಾ. ಈಗ ಯಾವುದೋ ಒಂದು ವಸ್ತು ನಾನು ನೋಡೇ ಇಲ್ಲ ಅಂತ ಇಟ್ಕೊಳ್ಳಿ, ಅದ್ರ ಬಗ್ಗೆ ಆಸೆ ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ಅದೇ ನೋಡಿದ್ದೀನಿ, ಯಾವುದೋ ಒಂದು ಸುಂದರವಾದ ಸೀರೆನೋ ಸುಂದರವಾದ ನೆಕ್ಲೆಸ್ನೋ ನೋಡಿದ್ದೀನಿ, ಸುಂದರವಾದ ಕಾರ್ ನೋಡಿರ್ತೀನಿ, ಅದು ಬೇಕು ಅನಿಸುತ್ತೆ ನನಗೆ. ಅದರ ಏನದು ವಿಚಾರನೇ ಗೊತ್ತಿಲ್ಲ ಅಂದರೆ ನಾನು ಅದನ್ನು ಇಷ್ಟಪಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತ ಏನು ಹೇಳ್ತಾನೆ, ಮೊದಲು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ. ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ನೋಡೋದಾದರೆ ಇಲ್ಲಿ 2 ವಿಚಾರಗಳನ್ನ ನಾವು ಯಾವಾಗಲೂ ಗಮನಿಸಬೇಕು. ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದು, ಇನ್ನೊಂದು ವಿಡ್ರಾ ಮಾಡ್ಕೊಳ್ಳೋದು. ಒನ್ ಇಸ್ ಕಂಟ್ರೋಲ್ ಆ್ಯಂಡ್ ಅನದರ್ ಒನ್ ಇಸ್ ವಿಡ್ರಾಯಲ್ ಅಂತ ಹೇಳ್ತೀವಿ. ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂದರೆ ನನಗಿನ್ನೂ ಅದ್ರ ಬಗ್ಗೆ ಬಯಕೆ ಇರುತ್ತೆ. ಈಗ ಹೇಗಪ್ಪ ಅಂದರೆ, ಒಂದು ಮಗು ಒಂದು ಗೊಂಬೆ ಇಟ್ಕೊಂಡು ಆಟಾಡ್ತಾ ಇರುತ್ತೆ, ಟೆಡ್ಡಿ ಬೇರ್ ಅಂದ್ಕೊಳ್ಳಿ. ತುಂಬ ಹೊತ್ತಿಂದ ಆಟಾಡ್ತಾ ಇರ್ತಾಳೆ. ಆ ಅಮ್ಮ ಬಂದ್ಬಿಟ್ಟು, ಇನ್ನೊಂದು ಸಲ ನೀನು ಇದರಲ್ಲಿ ಆಟ ಆಡೋ ಹಾಗಿಲ್ಲ, ಈಗ ಓದ್ಕೊಳ್ಳೋ ಟೈಮು ಕೂತ್ಕೊಂಡು ಓದ್ಕೊ ಅಂತ ಗದ್ರಿಗೆ ಹೋದರೆ ಅಮ್ಮ ಇದ್ದಾಳೆ ಅಂತ ಅದು ಕಂಟ್ರೋಲ್ ಮಾಡ್ಕೊಂಡಿರುತ್ತೆ. ಅಮ್ಮ ಸ್ವಲ್ಪ ಆ ಕಡೆ ಹೋದ ಕೂಡಲೇ ಮತ್ತೆ ಗೊಂಬೆನ ಎತ್ತಿಟ್ಕೊಂಡು ಆಡೋಕ್ಕೆ ಶುರು ಮಾಡುತ್ತೆ. ಇದು ಕಂಟ್ರೋಲ್. ಅದೇ ಆ ಮಗು ಸ್ವಲ್ಪ ದೊಡ್ಡದಾದಮೇಲೆ ಅದಕ್ಕೆ 3 ಗಾಲಿ ಸೈಕಲ್ ಓಡಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ಇಟ್ಕೊಳ್ಳಿ. ಅವಳಿಗೊಂದು ಟ್ರೈಸಿಕಲ್ ಕೊಡಿಸಿದ್ರೆ ಆ ಟ್ರೈಸಿಕಲ್ ಅವಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ, ಈ ಗೊಂಬೆನ ಅವಳು ಮುಟ್ಟೋದೇ ಇಲ್ಲ, ಆಯಿತಾ. ಅಲ್ಲಿ ಅವಳಿಗೆ ಅಂದರೆ ಆ ಆಸೆ ಏನಿತ್ತು ಆ ಗೊಂಬೆನ ಇಟ್ಕೊಂಡು ಆಟ ಆಡೋದಕ್ಕೆ, ಅದು ಈ ಆಸೆ ವಿಡ್ರಾ ಆಗಿಬಿಟ್ಟಿದೆ. ಏನಾಗಿದೆ? ವಿಡ್ರಾ ಆಗಿದೆ. ಆ ಆಸೆ ಅಲ್ಲಿಲ್ಲ, ಅದನ್ನು ವಿಡ್ರಾ ಮಾಡ್ಕೊಂಡಿದ್ದಾಳೆ. ಈ ಕಂಟ್ರೋಲ್ ಮಾಡಿಕೊಂಡಾಗ ಅದ್ರ ಬಗ್ಗೆ ಒಂದು ರಸ ಇರುತ್ತೆ, ರುಚಿ ಇರುತ್ತೆ. ಇಲ್ಲ, ನಾನು ಮಾಡಬೇಕು ತೊಗೋಬೇಕು ಅನ್ನೋದು ಅರ್ಜಿ ಇರುತ್ತೆ. ವಿಡ್ರಾ ಮಾಡಿಕೊಂಡ್ರೆ ಅದಿರಲ್ಲ. ಅದರಿಂದ ಹಿಂದಿನ ಶ್ಲೋಕಗಳಲ್ಲಿ ಭಗವಂತನೇ ಹೇಳಿದ್ದಾನೆ, ನಿಗ್ರಹ ಏನು ಮಾಡೋಕ್ಕೆ ಸಾಧ್ಯ, ಅದನ್ನು ವಿಡ್ರಾ ಮಾಡ್ಕೊಳ್ಬೇಕು ಅಂತ. ಹಾಗೆ ಅದನ್ನು ಹತೋಟಿಯಲ್ಲಿಟ್ಕೊಂಡ್ರೆ ನಂತರ ಜ್ಞಾನ ಮತ್ತು ವಿವೇಕವನ್ನು ನಾಶ ಮಾಡುವ ಈ ಪಾಪಿಯನ್ನು ಧ್ವಂಸ ಮಾಡು. ಯಾರು? ಈ ಡಿಸೈರ್, ಕಾಮರಾಕ್ಷಸ ಮೊದಲು ಹೊರಗಡೆಯಿಂದನೇ ಕಂಟ್ರೋಲ್ ಆಗಬೇಕು, ಪಂಚೇಂದ್ರಿಯಗಳಿಂದನೇ. ಆದ್ದರಿಂದ ನಾನು ಚೂಸ್ ಮಾಡ್ಬೋದು. ನೋಡಿ, ಭಗವಂತ ಎಷ್ಟು ಅದ್ಭುತ ಮಾಡಿಟ್ಟಿದ್ದಾನೆ ಈ ಪ್ರಪಂಚನ ಅಂದರೆ, ಮನುಷ್ಯ ಮಾತ್ರ ತನಗೇನು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಬೇರೆ ಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಪಂಚೇಂದ್ರಿಯಗಳಿಂದ ನಾನು ಏನು ನೋಡ್ತೀನಿ, ಏನು ಕೇಳ್ತೀನಿ, ಏನು ಆಘ್ರಾಣಿಸ್ತೀನಿ, ಏನು ರುಚಿಸ್ತೀನಿ, ಇದೆಲ್ಲವನ್ನು ನಾನು ಡಿಸೈಡ್ ಮಾಡ್ಬೋದು. ಹಾಗಾಗಿ ಅದನ್ನು ಮೊದಲು ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೋ ಅಂತ ಭಗವಂತ ಹೇಳಿದ್ದಾನೆ. ಯಾಕೆ ಇಂದ್ರಿಯಗಳನ್ನೇ ಮೊದಲು ನಿಗ್ರಹ ಮಾಡ್ಕೊಳ್ಬೇಕು? ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ನೋಡಿ. ಇಂದ್ರಿಯಾಣಿ ಪರಾಣ್ಯಾಹೋ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಇಂದ್ರಿಯಗಳು ಶರೀರಕ್ಕಿಂತ ಹೆಚ್ಚಿನದೆನ್ನುವರು. ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು.
ಮನಸ್ಸಿಗಿಂತ ಬುದ್ಧಿಯು ಹೆಚ್ಚಿನದು, ಬುದ್ಧಿಗಿಂತಲೂ ಹೆಚ್ಚಿನವನು ಆತ್ಮನು. ಇಂದ್ರಿಯಗಳಿಗಿಂತ ಅಂದರೆ ಶರೀರಕ್ಕಿಂತ ಹೆಚ್ಚಿನದು ಯಾವುದು? ಮನಸ್ಸಿಗಿಂತ ಹೆಚ್ಚಿನದು ಬುದ್ಧಿ, ಬುದ್ಧಿಗಿಂತ ಹೆಚ್ಚಿನದು ಆತ್ಮ. ಅದು ಏನು ಹೇಳ್ತಾರೆ, ಕ್ಯಾಟಗರೈಸ್ ಮಾಡ್ತಾರೆ. ಈಗ ಪ್ರಾಣಿಗಳು ನೋಡಿ, ಪ್ರಾಣಿಗಳಿಗೂ ಮನುಷ್ಯರಿಗೂ ಆಹಾರ, ನಿದ್ರಾ, ಭಯ, ಮೈಥುನ ಒಂದೇ. ಪ್ರಾಣಿಗಳು ಆಹಾರವನ್ನು ಸೇವಿಸ್ತವೆ, ನಾವು ಆಹಾರವನ್ನು ಸೇವಿಸ್ತೀವಿ. ಅವಕ್ಕೂ ಭಯ ಇದೆ, ನಮಗೂ ಭಯ ಇದೆ. ಅವು ನಿದ್ದೆ ಮಾಡುತ್ತವೆ, ಪ್ರಾಣಿಗಳು ನಿದ್ದೆ ಮಾಡುತ್ತವೆ, ನಾವು ಮಾಡ್ತೀವಿ. ಅವು ಸಂತಾನೋತ್ಪತ್ತಿ ಮಾಡುತ್ತೆ, ನಾವು ಸಂತಾನೋತ್ಪತ್ತಿ ಮಾಡ್ತೀವಿ. ಆಹಾರ, ಭಯ, ನಿದ್ರಾ, ಮೈಥುನ ಇದು 4 ನಮಗೆ ಇಬ್ಬರಿಗೂ ಕಾಮನ್. ಅಂದರೆ ಪ್ರಾಣಿಗಳಿಗೂ ನಮಗೂ ಒಂದೇ. ಸ್ವಲ್ಪ ಬೇರೆ ಅಂತ ಅನಿಸೋದು ಯಾವಾಗ? ನಮ್ಮಲ್ಲಿ ಬುದ್ಧಿ ಇದೆ ಅನ್ನೋ ವಿಚಾರ ಮಾತ್ರ. ಯಾಕೆ ಶರೀರಕ್ಕಿಂತಲೂ ಬುದ್ಧಿ ಹೆಚ್ಚಿನದು ಅಂತ ಹೇಳ್ತಾನೆ ಅಂದರೆ ಭಗವಂತ, ಪ್ರಾಣಿಗಳಲ್ಲಿ ಆ ಬುದ್ಧಿ ಇಲ್ಲ. ಆ ಪ್ರಾಣಿಗಳೇನು ಮಾಡುತ್ತವೆ? ಅವಕ್ಕೊಂದು ಸೀಸನ್ ಇದೆ. ಏನದು? ನೀವು ಆಹಾರ ಏನಾದರೂ ಹಾಕಿ ಅದು ತಿನ್ನಬೇಕದು, ಆಹಾರವನ್ನು ಸೇವಿಸುತ್ತೆ. ಅದು ಕಂಟ್ರೋಲ್ ಇಲ್ಲಪ್ಪ ನಾನು ತಿನ್ನಬಾರ್ದು, ನಾನು ಡಯಟ್ ಮಾಡಬೇಕು, ಸಣ್ಣ ಆಗಬೇಕು, ಏನೂ ಗೊತ್ತಿಲ್ಲ ಅದಕ್ಕೆ. ತಿನ್ನುತ್ತದೆ ಆಹಾರನ. ಅದು ಶರೀರ ಮಟ್ಟದಲ್ಲಿ. ಈವನ್ ಅದರ ಸಂತಾನ ಉತ್ಪತ್ತಿಯನ್ನು ಕೂಡ ಅದೇನು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೊಂದು ಸೀಸನ್ ಇರುತ್ತೆ. ಆ ಸೀಸನಲ್ಲಿ ಅವು ರಿಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಮನುಷ್ಯನಿಗೆ ಹಾಗಲ್ಲ. ಬುದ್ಧಿ ಇರೋದ್ರಿಂದ ಅವನು ತನ್ನ ಶರೀರವನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ಇಲ್ಲ ನಾನು ಇವತ್ತಿಷ್ಟೇ ತಿಂತೀನಿ, ಇಲ್ಲ ನಾನು ಸ್ವೀಟ್ ತಿನ್ನೋದಿಲ್ಲ, ನಾನು ಇದೇ ಆಹಾರ ತಿಂತೀನಿ. ಈಗ ಹಸು ಹುಲ್ಲು ತಿನ್ನುತ್ತೆ, ಹುಲಿ ಮಾಂಸ ತಿನ್ನುತ್ತೆ, ಅದಕ್ಕೆ ಚಾಯ್ಸ್ ಇಲ್ಲ. ಆದರೆ ಮನುಷ್ಯ ಯಾವ್ದು ಬೇಕಾದರೂ ತಿನ್ಬೋದು ಅಲ್ವಾ? ಆದರೆ ಚಾಯ್ಸ್ ಇದೆ ಅವನಿಗೆ. ಹಾಗೆ ಅವನಿಗೆ ಬುದ್ಧಿ ಇರೋದ್ರಿಂದ, ಶರೀರಕ್ಕಿಂತಲೂ ಬುದ್ಧಿ ಇರೋದ್ರಿಂದ ಏನಾಗುತ್ತೆ? ಆ ಬುದ್ಧಿ ಹೆಚ್ಚಿನ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಆ ಶರೀರವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಬುದ್ಧಿ ಅವನಲ್ಲಿದೆ, ಆ ಬುದ್ಧಿ ಅವನಿಗೆ ಸಹಾಯ ಮಾಡುತ್ತೆ ಅಂತ. ಆದ್ದರಿಂದ ಶರೀರಕ್ಕಿಂತ ಬುದ್ಧಿ ಹೆಚ್ಚಿನದು ಅಥವಾ ಮನಸ್ಸು ಹೆಚ್ಚಿನದು, ಮನಸ್ಸಿಗಿಂತ ಬುದ್ಧಿ ಹೆಚ್ಚಿನದು. ಮನಸ್ಸಿಗಿಂತ ಬುದ್ಧಿ ಹೆಚ್ಚಿನದು, ಬುದ್ಧಿಗಿಂತಲೂ ಆತ್ಮ ಹೆಚ್ಚಿನದು. ಯಾಕೆಂದರೆ ಪ್ರಾಣಿಗಳಲ್ಲಿ ಶರೀರ ಇದೆ, ನಮಗೂ ಶರೀರ ಇದೆ. ಪ್ರಾಣಿಗಳಲ್ಲಿ ಮನಸ್ಸು, ಬುದ್ಧಿ ಮತ್ತು ಆತ್ಮ ಇದೆ. ಆದರೆ ಆ ಮನಸ್ಸು, ಬುದ್ಧಿ ಅನ್ನೋದು ಇಲ್ಲದೆ ಇರೋದ್ರಿಂದ ಅದರಲ್ಲಿ ಬುದ್ಧಿ ಇದ್ದರೂ ತುಂಬ ಮಂದ ಬುದ್ಧಿ ಇರುತ್ತೆ. ಇಟ್ ಕ್ಯಾನ್ ಬಿ ಟ್ರೈನ್ಡ್. ಏನ್ರಿ ಅದು ಹೇಳ್ತೀರಾ, ನಾಯಿಗಳೆಲ್ಲ ಎಷ್ಟು ಬುದ್ಧಿ ತೋರಿಸುತ್ತೆ ಅಂತ ಹೇಳ್ತೀವಿ. ಅದು ಟ್ರೈನ್ ಮಾಡ್ಬೋದೇ ಹೊರತು ಸ್ವಂತ ಬುದ್ಧಿ ಉಪಯೋಗಿಸ್ಕೊಳಕ್ಕೆ ಬರಲ್ಲ. ಅದಕ್ಕೆ ಚಂದದಲ್ಲಿ ನಾವು ಅದನ್ನು ಟ್ರೈನ್ ಮಾಡ್ಬೋದು. ಕೂತ್ಕೋ, ಎದ್ದು ನಿಂತ್ಕೋ, ಪೇಪರ್ ತೊಗೊಂಡು ಬಾ, ಬಾಲ್ ತೊಗೊಂಡು ಬಾ ಅಂತೆಲ್ಲ ಒಂದು ಪೆಟ್ ಡಾಗ್ನ ನಾವು ಟ್ರೈನ್ ಮಾಡ್ಬೋದು. ಆದರೆ ಅದೇ ಸ್ವಂತ ಬುದ್ಧಿಯಿಂದ ನಾನು ಏನು ಮಾಡಬೇಕು ಅಂತ ನಿರ್ಧರಿಸಕ್ಕೆ ಬರಲ್ಲ ಅಲ್ವಾ? ಆದ್ದರಿಂದ ಅದಕ್ಕೆ ಬುದ್ಧಿ ಮಂದ ಇದೆ ಅಥವಾ ಇಲ್ಲವೇ ಇಲ್ಲ ಅಂತಲೇ ಲೆಕ್ಕದಲ್ಲಿ ತಗೊಳ್ಳೋದು. ಮನುಷ್ಯನಿಗೆ ಇಂದ್ರಿಯಕ್ಕಿಂತಲೂ ಮನಸ್ಸು ದೊಡ್ಡದು, ಮನಸ್ಸಿಗಿಂತಲೂ ಬುದ್ಧಿ ದೊಡ್ಡದು, ಬುದ್ಧಿಗಿಂತಲೂ ಆತ್ಮನಲ್ಲಿ ನಿಲ್ಲೋದು ಹೆಚ್ಚಿನದು ಅಂತ ಹೇಳ್ತಾರೆ. ನಾವು ಜೀವನ ಮಾಡುವಾಗ ಕೂಡ ನೋಡಿ, ಯಾಕೆ ಹೇಳ್ತಾನೆ ಭಗವಂತ ಇದನ್ನು? ಶರೀರ ಮಟ್ಟದಲ್ಲಿ ಬದುಕೋದು ಅಂದರೆ ಖಾನ ಪೀನ ಸೋನ ಮೋಜು ಉಡಾನ ಅಂತ ಹೇಳ್ತಾರಲ್ವ. ನಾನು ಬಂದಿರೋದೇ ಈ ಪ್ರಪಂಚಕ್ಕೆ ಸುಖ ಪಡಲಿಕ್ಕೆ ಅಂದ್ಕೊಂಡು ಬರೀ ಅಷ್ಟರಲ್ಲೇ ಇರೋದು. ಅದಕ್ಕೆ ಆ ಥರದಲ್ಲೂ ಬದುಕೋರನ್ನು ನೋಡ್ತೀವಿ. ಅದಕ್ಕಿಂತ ಹೆಚ್ಚಿನ ಒಂದು ಇದರಲ್ಲಿ ಬದುಕೋದು ಅಂತಂದರೆ, ಈ ಶರೀರದ ಮಟ್ಟದಲ್ಲಿ ಬದುಕುವಾಗ ಅವ್ರು ತಮ್ಮ ಸುಖವನ್ನು ಮಾತ್ರ ನೋಡ್ಕೊಳ್ತಾ ಇರ್ತಾರೆ. ಬೇರೆಯವ್ರ ಬಗ್ಗೆ ಅಥವಾ ಬೇರೆಯವ್ರ ಮನಸ್ಸಿಗೆ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಚೆನ್ನಾಗಿದ್ದರೆ ಆಯಿತು ಅಷ್ಟೇ. ಆದರೆ ಮನಸ್ಸಿನ ಮಟ್ಟದಲ್ಲಿ ಬದುಕೋದು ಅಂತಂದರೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಏನಂತಾರೆ ಸೂಕ್ಷ್ಮತೆಯನ್ನು ಅನುಸರಿಸ್ಕೊಂಡು ಬದುಕೋದು. ಈಗ ಮನೆಯಲ್ಲಿ 4 ಜನ ಒಟ್ಟಿಗೆ ಇರ್ತೀವಿ ಅಂತಂದರೆ ಶರೀರದ ಮಟ್ಟದಲ್ಲಿ ಬದುಕೋನು ಏನು ಮಾಡ್ತಾನೆ? ತನ್ನ ಸುಖ ಮಾತ್ರ ನೋಡ್ಕೊಳ್ತಾನೆ, ತನಗೇನು ಬೇಕೋ ಅದು ತಂದ್ಕೊಳ್ತಾನೆ, ತನಗೆ ಹೊಸ ಬಟ್ಟೆಗಳು ತಂದ್ಕೊಳ್ತಾನೆ, ತನಗೆ ಬೇಕಾದಷ್ಟೇ ಮಜಾ ಮಾಡ್ತಾ ಇರ್ತಾನೆ. ಸ್ವಲ್ಪ ಮನಸ್ಸಿನ ಮಟ್ಟದಲ್ಲಿ ಬದುಕೋನು ನಾನೇ ಎಲ್ಲ ತಂದ್ಕೊಂಡ್ರೆ ಅವ್ರ ಮನಸ್ಸಿಗೂ ಬೇಜಾರಾಗ್ಬೋದು, ಅವ್ರಿಗೂ ಎಲ್ಲ ಒಂದೊಂದು ತಂದುಕೊಡೋಣ ಅನ್ನೋದು ಬರುತ್ತೆ. ಆ ರೀತಿಯಲ್ಲಿ ಬದುಕೋದು, ಹಂಚ್ಕೊಂಡು ಬದುಕುವಂಥ ಒಂದು ಮನಸ್ಸಿರೋದು, ಅದು ಉತ್ತಮ ಮಟ್ಟದ್ದು.
ಬುದ್ಧಿಯ ಮಟ್ಟದಲ್ಲಿ ಬದುಕೋದು ಅಂತ ಅಂದರೆ ಅದು ಅವಶ್ಯಕತೆ ಇದೆಯಾ ಇಲ್ವಾ, ಅಥವಾ ಅವನು ಬರೀ ಮನೆ ಬಗ್ಗೆ ಯೋಚನೆ ಮಾಡಲ್ಲ, ಸುತ್ತಮುತ್ತಲು ಇರೋರ ಬಗ್ಗೆನೂ ಯೋಚನೆ ಮಾಡ್ತಾನೆ, ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಾನೆ. ಆ ರೀತಿಯಲ್ಲಿ ಬುದ್ಧಿಯ ಮಟ್ಟದಲ್ಲಿ ಬದುಕೋದು. ಅದಕ್ಕಿಂತ ಹೆಚ್ಚಿನ ಲೆವೆಲ್ ಆಫ್ ಲಿವಿಂಗ್ ಅಂದರೆ ಆತ್ಮಜ್ಞಾನಿ. ಆತ್ಮಜ್ಞಾನಿಗೇನೋ ಅವನು ಕರ್ಮಯೋಗಿ ಆಗಿರ್ತಾನೆ, ಅವನಿಗೇನು ಬೇಕಾಗೇ ಇರಲ್ಲ, ಅವನು ತನಗೋಸ್ಕರ ಏನು ದುಡ್ಕೊಳ್ತಾನೇ ಇರಲ್ಲ. ಅವನು ಎಲ್ಲವನ್ನು ಅವನ ನಿಮಿತ್ತ ಮಾತ್ರನಾಗಿದ್ದು ಪ್ರಪಂಚದಲ್ಲಿ ಒಳ್ಳೆಯದಕ್ಕಾಗಿ ದುಡಿತಾ ಇರ್ತಾನೆ. ಅದಕ್ಕೆ ಭಗವಂತ ಕೃಷ್ಣ ಏನು ಹೇಳ್ತಾನೆ, ಇಂದ್ರಿಯಗಳು ಅಂದರೆ ಶರೀರಕ್ಕಿಂತ ಹೆಚ್ಚಿನದೆನ್ನುವುದು ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು, ಮನಸ್ಸಿಗಿಂತ ಬುದ್ಧಿಯು ಹೆಚ್ಚಿನದು, ಬುದ್ಧಿಗಿಂತಲೂ ಹೆಚ್ಚಿನದು ಆತ್ಮನು. ಆತ್ಮಮಟ್ಟದಲ್ಲಿ ನಾವು ಬದುಕಲಿಕ್ಕಾಗೋದಾದರೆ ಮೋಕ್ಷದ ಕಡೆಗೆ ಹೋಗಲಿಕ್ಕೆ ಸಹಾಯ ಆಗುತ್ತೆ. ಅದೇ ಜೀವನ್ಮುಕ್ತಿ ಅಂತ ಹೇಳೋದು, ಅದೇ ಶ್ರೇಷ್ಠವಾದ ರೀತಿಯ ಬದುಕು ಅಂತ ಹೇಳ್ತಾರೆ. ಯಾಕೆ ಇಷ್ಟೆಲ್ಲ ನಾವು ತಿಳ್ಕೊಳ್ಬೇಕು, ಆರಾಮಾಗಿ ಓಡಾಡ್ಕೊಂಡಿದ್ದೀವಿ ಅಂದರೆ ಅವನೇ ಅದಕ್ಕೆ ಕೊಟ್ಬಿಟ್ಟಿದ್ದಾನೆ ಉತ್ತರ. ಏನಂತ, ಬರೀ ಶರೀರ ಮಟ್ಟದಲ್ಲಿ ಖಾನ ಪೀನಾ ಮೋಜು ಉಡಾನ ಅಂತಿದ್ರೆ ಅದು ಶ್ರೇಷ್ಠ ಅಲ್ಲ, ಅದಕ್ಕಿಂತಲೂ ಒಂದು ಶ್ರೇಷ್ಠವಾದ ಬದುಕಿದೆ. ಅಂದರೆ ಮನಸ್ಸು ಹೇಳ್ದಂಗೆ ಹೇಳೋದು, ಬುದ್ಧಿ ಹೇಳ್ದಂಗೆ ಹೇಳೋದು ಅಂತ. ಅದಕ್ಕಿಂತ ಹೆಚ್ಚಿನದು ಏನಪ್ಪ ಅಂತಂದರೆ ಆತ್ಮ ಮಟ್ಟದಲ್ಲಿ ಬದುಕೋದು ಅವನೇ ಕೊಟ್ಬಿಟ್ಟಿದ್ದಾನೆ. ಆತ್ಮಜ್ಞಾನಿ ಆಗೋದೇ ಶ್ರೇಷ್ಠವಾದ ಜೀವನ ಅಂತ. ಮುಂದುವರಿತಾ, ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹೇ ಮಹಾಬಾಹುವೆ, ಬುದ್ಧಿಗಿಂತ ಶ್ರೇಷ್ಠನಾದ ಆತ್ಮನನ್ನು ತಿಳಿಯುವುದರಿಂದ ಮತ್ತು ಆತ್ಮನಲ್ಲೇ ನೆಲೆಸುವ ಮೂಲಕ ಬಯಕೆ ಎಂಬ ರೂಪದಲ್ಲಿರುವ ನಿನ್ನ ವೈರಿಯನ್ನು ವಧಿಸು. ಆತ್ಮಬೋಧ ಕೂಡ ನಾವು ಇತ್ತೀಚೆಗೆ ಸ್ವಲ್ಪ ಅಧ್ಯಯನ ಮಾಡಿದ್ರಿಂದ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಏನಂತ, ಬುದ್ಧಿಗಿಂತ ಶ್ರೇಷ್ಠನಾದ ಆತ್ಮನನ್ನು ತಿಳಿಯುವುದರಿಂದ ಮತ್ತು ಆತ್ಮನಲ್ಲೇ ನೆಲೆಸಿದ ಮೂಲಕ ಬಯಕೆ ಎಂಬ ರೂಪದಲ್ಲಿರುವ ನಿನ್ನ ವೈರಿಯನ್ನು ವಧಿಸು. ಆತ್ಮನಲ್ಲಿ ನೆಲೆಸೋದು ಅಂತಂದ್ರೇನು? ಜೀವನ್ಮುಕ್ತನಾಗೋದು. ಆ ಆತ್ಮನಲ್ಲಿ ನೆಲೆಸಿದಾಗ ಏನಾಗುತ್ತೆ, ಈ ಬಯಕೆಗಳು ಅನ್ನೋದೇ ಇರೋದಿಲ್ಲ. ಈ ಕರ್ಮಯೋಗ ನಾವು ಮಾಡಲಿಕ್ಕೆ ಶುರು ಮಾಡಿದಾಗ ನಾನು ಹೇಳಿದ್ದೆ ಏನಂತ, ಈ ಕರ್ಮ ಅನ್ನುವಂಥದ್ದು 3 ರೀತಿಯಲ್ಲಿ 3 ಸ್ಟೇಜಸ್ ಅಂತ ಹೇಳಿದೆ. ಏನದು? ಮೊದಲನೇದು ಕರ್ಮಫಲ ತ್ಯಾಗ, ಫಲ ಏನು ಬಂದರೂ ಅದನ್ನು ತ್ಯಾಗ ಮಾಡುವಂಥದ್ದು. ಎರಡನೇದು ಕರ್ಮ ತ್ಯಾಗ, ಕರ್ಮವನ್ನು ತ್ಯಾಗ ಮಾಡುವಂಥದ್ದು. ಮೂರನೇದೇನು? ಕರ್ತೃತ್ವ ಭಾವ ತ್ಯಾಗ ಅಂತ. ಕರ್ತೃತ್ವ ಭಾವ ತ್ಯಾಗ ಶ್ರೇಷ್ಠವಾದದ್ದು. ಕರ್ತೃತ್ವ ಭಾವ ತ್ಯಾಗ ಅಂದ್ರೇನು? ಈ ಆತ್ಮನಲ್ಲಿ ನಿಲ್ಲೋದು ಅಂತ. ನಾನು ನಿಮಿತ್ತ ಮಾತ್ರ, ನನ್ನಿಂದ ಭಗವಂತ ಏನು ಕೆಲಸ ಮಾಡಿಸ್ಕೊಳ್ತಾನೋ ಮಾಡಿಸ್ಕೊಳ್ಳಿ, ನನ್ನಿಷ್ಟಕ್ಕೋಸ್ಕರ ನಾನು ಕೆಲಸ ಮಾಡಲ್ಲ, ಭಗವಂತನ ಇಚ್ಛೆ ಇದೆ. ಆದ್ದರಿಂದ ಕರ್ಮಫಲ ತ್ಯಾಗದಲ್ಲೇನೋ, ಕರ್ಮ ಮಾಡ್ತೀನಿ ನಾನು, ನನಗೇನು ಇಷ್ಟನೋ ಅದೆಲ್ಲ ಮಾಡ್ತೀನಿ, ಆದರೆ ಫಲ ಏನು ಸಿಗುತ್ತೋ ಈ ಭಗವಂತ ಏನು ಕೊಟ್ಟರು ಅದನ್ನು ನಾನು ಒಪ್ಕೊಳ್ತೀನಿ ಅಂತ. ಅವನು ಏನು ಕೊಟ್ಟರು ಕೂಡ ನಾನು ಅದನ್ನು ಒಪ್ಕೊಳ್ತೀನಿ ಅಂತ. ಮೊನ್ನೆ ಯಾರಿಗೂ ಮಾತಾಡುವಾಗ ನಾನು ತಮಾಷೆಯಾಗಿ ಹೇಳ್ತಾ ಇದ್ದೆ, ಈಗ ಕರ್ಮಫಲ ತ್ಯಾಗ ಅಂತ ಅಂದ್ಕೂಡಲೇ ಆಕೆ ಗಂಡು ಮಗುನೇ ಬೇಕು ಅಂತ ಎಲ್ಲ ಕಡೆ ಪೂಜೆ ಮಾಡಿ ಎಲ್ಲ ಆಗಿ ಡೆಲಿವರಿ ಆದಮೇಲೆ ಹೆಣ್ಣು ಮಗು ಆದರೆ ನಾನು ಕೇಳಿದ ಭಗವಂತ ಕೊಡಲಿಲ್ಲ ಅಂತ ಕರ್ಮಫಲ ತ್ಯಾಗ ಬಿಟ್ಬಿಡೋಕ್ಕಾಗೋದಿಲ್ಲ ಅಲ್ವಾ? ಅವನು ಏನು ಕೊಟ್ಟಿದ್ದಾನೆ ಅದು ಒಪ್ಕೊಳ್ಬೇಕು ಅಷ್ಟೇ ಅಲ್ಲಿರೋದು ಕಡೆಗೆ. ಕರ್ಮಫಲ ತ್ಯಾಗ ಅಂದರೆ ನಾವು ಬಯಸಿದ್ವಿ ಏನೇನೋ, ಆದರೆ ಅವನು ಏನು ಕೊಟ್ಟ ಅದನ್ನು ಒಪ್ಕೊಳ್ಳೋದು ಕರ್ಮಫಲ ತ್ಯಾಗ. ಕರ್ಮತ್ಯಾಗ ಅಂತಂದರೆ ನನ್ನ ಚಾಯ್ಸ್ ಇಲ್ಲ, ನನಗೆ ಯಾವ ಕೆಲಸ ಹೇಳ್ತಾನೋ ಅದನ್ನು ಮಾಡ್ತೀನಿ ನಾನು ಅಂತ ಹೇಳೋದು. ಕರ್ತೃತ್ವ ಭಾವ ತ್ಯಾಗ ಅಂತ ಅಂದಾಗ ನಾನು ಆತ್ಮನಲ್ಲೇ ನೆಲೆಸಿದ್ದೀನಿ, ಅಂದರೆ ಭಗವಂತ ನನ್ನಲ್ಲಿದ್ದಾನೆ, ಅಲ್ಲಿ ನಾನು ಇದ್ದೀನಿ, ನನಗೆ ಯಾವ ಕೆಲಸವನ್ನು ಅವನು ಹೇಳ್ತಾ ಇದ್ದಾನೋ ಅದನ್ನು ನಿಮಿತ್ತ ಮಾತ್ರವಾಗಿ ಮಾಡ್ತೀನಿ, ನಾನು ಕ್ಲೇಮೇ ಮಾಡಲ್ಲ ಇದು ನಾನು ಮಾಡ್ತಾ ಇರೋದು ಅಂತ. ಅವನು ಮಾಡಿಸ್ತಾ ಇದ್ದಾನೆ, ಮಾಡ್ತಾ ಇದ್ದೀನಿ, ಅದರಿಂದ ಆ ಫಲ ಏನು ಬಂದರೂ ನಾನು ಮಾಡ್ತಾ ಇಲ್ಲ ಅಂತ ಇರೋದ್ರಿಂದ ಆ ಫಲ ಕೂಡ ಅವನಿಗೆ ಹೋಗುತ್ತೆ.
ಹಾಗೆ ಆ ಫಲ ಎಲ್ಲ ಅವನಿಗೆ ಹೊರಟೋದ್ರೆ ಏನಾಗುತ್ತೆ? ನಮ್ಮ ಪ್ರಾರಬ್ಧ ಕರ್ಮದಿಂದ ತಾನೇ ನಾವು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇರೋದು, ಆಗಾಮಿ ಕರ್ಮ ಮಾಡ್ತಾ ಇರೋದು. ಹಾಗಾಗಿ ಕರ್ಮನೂ ಇಲ್ಲ, ಕರ್ಮ ಫಲನೂ ಇಲ್ಲ, ಎಲ್ಲ ನಾಶ ಆಗೋಗಿತ್ತು. ನಾನು ಮುಗೀತು, ಈ ಜನ್ಮದಲ್ಲೇ ಎಲ್ಲ ಮುಗಿದೋಯ್ತು ಅಂತ ಅಂದರೆ ನನ್ನ ಜೀವನ ಮುಕ್ತ. ಅಂದರೆ ನಾನು ಇನ್ನೂ ಬದುಕೋದಕ್ಕೆ, ಮುಂದೆ ಬದುಕೋದಕ್ಕೆ ತಿರ್ಗಾ ಇವ್ರು ಇನ್ನೊಂದು ಸ್ವಲ್ಪ ದಿನ ಬದುಕ್ತಾ ಇದ್ದಾರೆ, ಇನ್ನೊಂದಷ್ಟು ಪ್ರಾರಬ್ಧ ಕರ್ಮ ಕಳಿಸೋ ಹಾಗಿಲ್ಲ ಅಲ್ಲಿ. ಯಾಕೆ? ಜೀವನ್ ಮುಕ್ತ ನಾನು. ಅಂದರೆ ನನಗೇನಾಯಿತು, ಈಗಿರುವಂಥ ಪ್ರಾರಬ್ಧ ಕರ್ಮಗಳನ್ನು ನಾನು ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಆಗಾಮಿ ಕರ್ಮ ಅಂತ ಮಾಡಿದಾಗ ನಾನು ಕರ್ತೃತ್ವ ಭಾವ ತ್ಯಾಗದಿಂದ ಮಾಡಿರೋದ್ರಿಂದ ನಾನು ಮುಂದೆ ಪಾಪ ಪುಣ್ಯ ಯಾವುದನ್ನು ಅನುಭವಿಸ್ಬೇಕಾಗೇ ಇಲ್ಲ. ಹಾಗಾಗಿ ಏನಾಗುತ್ತೆ, ನಾನು ಮತ್ತೆ ಹುಟ್ಟಬೇಕಾದ ಅವಶ್ಯಕತೆಯೇ ಇಲ್ಲ. ಈ ಜನ್ಮದಲ್ಲೇ ನಾನು ಜೀವನ ಮುಕ್ತಿ ಪಡೆದುಬಿಟ್ಟಿದ್ದೀನಿ ಅಂದರೆ ಆ ಸಂಚಿತ ಕರ್ಮ ಕೂಡ ನಾಶ ಆಗೋಗುತ್ತೆ. ಸೊ ಅಲ್ಲಿಗೆ ಜೀವನ್ ಮುಕ್ತ ಈಗಲೇ ಆಗ್ಬೋದು. ಅದಷ್ಟು ಕರ್ಮ ಮುಗಿಸ್ಬಿಟ್ಟು ಪ್ರಾರಬ್ಧ ಕರ್ಮವಾಗಿ ಬರ್ತಾ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಜೀವನ್ ಮುಕ್ತನಾಗ್ತೀನಿ ಅಂತ ಇಲ್ಲ. ಈ ಜನ್ಮದಲ್ಲೇ ಆ ಮುಕ್ತಿಯನ್ನಾದರೆ ಮತ್ತೆ ಹುಟ್ಟುವ ಪ್ರಶ್ನೆನೇ ಇರೋದಿಲ್ಲ. ಭಗವಂತನೇ ಹೇಳ್ತಾನೆ, ನಿನ್ಗೆ ಇನ್ನೇನು ಪಾಪ ಪುಣ್ಯ ನೀನೇನು ಗಳಿಸಲೇ ಇಲ್ಲ, ಏನಕ್ಕೆ ಹೋಗ್ತೀಯ ಅಲ್ಲಿ, ಏನು ಮಾಡೋದು ನೀನಲ್ಲಿ ಹೋಗಿ ಭೂಲೋಕಕ್ಕೆ, ಬೇಡ ಅಂದ್ಬಿಡ್ತಾನಂತೆ. ಹಾಗಾಗಿ ಆತ್ಮನಲ್ಲೇ ನೆಲೆಸುವ ಮೂಲಕ ಈ ಡಿಸೈರ್ಸ್, ಆಸೆಗಳೇ ಇಲ್ಲದೆ ಇದ್ದರೆ ನಾವು ಮತ್ತೆ ಹುಟ್ಟುವಂಥ ಪ್ರಶ್ನೆನೇ ಇರೋದಿಲ್ಲ. ಹಾಗಾಗಿ ಭಗವಂತ ಹೇಳ್ತಾನೆ, ನೀನು ನನ್ನಲ್ಲೇ ನೆಲೆಸು, ಆತ್ಮನಲ್ಲಿ ನೆಲೆಸು ಅಂತ. ಒಳ್ಳೆಯದು. ಅಲ್ಲಿಗೆ ಕರ್ಮಯೋಗ ಮುಗಿಯುತ್ತೆ. ಒಂದು ಸಲ ಸ್ವಲ್ಪ ಆ ಜಿಸ್ಟನ್ನ ತಿಳ್ಕೊಂಬಿಡೋಣ. ಮಾರಲ್ ಆಫ್ ದ ಸ್ಟೋರಿ ಏನು ಅಂತ. ಕರ್ಮವನ್ನು ಎಲ್ಲರೂ ಮಾಡಲೇಬೇಕು ಅಲ್ವಾ? ಇದರಿಂದ ಏನು ತಿಳ್ಕೊಂಡ್ವಿ ಅಂತ ಅಂದರೆ, ನಾವು ಹುಟ್ಟಿದ್ದೇವೆ, ಈ ಪ್ರಪಂಚಕ್ಕೆ ಬಂದಿದ್ದೀವಿ ಅಂತ ಅಂದಮೇಲೆ ಕರ್ಮ ಮಾಡಲೇಬೇಕು. ಆ ಕರ್ಮ ಅಂತಂದರೆ ಏನು? ಕರ್ಮ ಅನ್ನೋದು ಯಾವುದಕ್ಕೆ? ಯಾವುದನ್ನು ನಾನು ಅನ್ನೋ ಭಾವನೆ ಇಟ್ಕೊಂಡು ಮಾಡ್ತೀನೋ ಅದು ಮಾತ್ರ ಕರ್ಮ ಆಗುತ್ತೆ. ಆ್ಯಕ್ಷನ್ ವಿತ್ ಐನೆಸ್ ಅಂತ ಹೇಳ್ತೀವಿ. ನಾನು ಮಾಡ್ತಾ ಇದ್ದೀನಿ ಅಂತ ಅವೇರ್ ಆಗಿದ್ದುಕೊಂಡು ಮಾಡುವಂಥ ಕೆಲಸಗಳೆಲ್ಲ ನಾನು ಮಾಡಿದ್ದು ಅಂತ. ಈಗ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಆದ ಕೂಡಲೇ ಅದಕ್ಕೆ ಫಲ ಕೊಡಬೇಕಲ್ವಾ? ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ನನಗೇನು ಒಳ್ಳೇದಾಗಲೇ ಇಲ್ಲ ಅಂತಂದರೆ ಹೇಗಾಗತ್ತೆ? ಹಾಗಾಗಿ ನಾನು ಮಾಡೋ ಒಳ್ಳೆ ಕೆಲಸಗಳಿಗೆ ಒಳ್ಳೆ ಫಲ, ಕೆಟ್ಟ ಕೆಲಸಗಳಿಗೆ ಕೆಟ್ಟ ಫಲ ಬಂದೇ ಬರುತ್ತೆ. ಹಾಗೆ ಬರುತ್ತೆ ಅನ್ನೋದಾದರೆ ನಾವು ಕರ್ಮ ಮಾಡುವಾಗ ಏನು ಹೇಳಿದ್ದೆ ನಾನು, ನಾವು ಯಾವುದೇ ಕರ್ಮ ಮಾಡಿದರೂ ಕೂಡ ಇದೇ ಫಲ ಬರುತ್ತೆ ಅನ್ನೋದು ಕಟ್ಟಿಟ್ಟ ಬುದ್ಧಿಯಲ್ಲ. ಅಲ್ಲಿ ದೃಷ್ಟ ಫಲ, ಅದೃಷ್ಟ ಫಲ ಅಂತ ಇರುತ್ತೆ. ದೃಷ್ಟ ಫಲ ಅಂದರೆ ನನಗೆ ಗೊತ್ತಿರುವಂಥದ್ದು, ಅದೃಷ್ಟ ಫಲ ಅಂದರೆ ನನಗೆ ಗೊತ್ತಿಲ್ಲದೆ ನನಗೆ ಸಿಗುವಂಥ ಫಲ. ಹಾಗಾಗಿ ನಾನು ಯಾವ ಕರ್ಮ ಮಾಡ್ತೀನೋ ಅದಕ್ಕೆ ಇದೇ ಫಲ ಸಿಗಬೇಕು ಅಂತ ನನಗೆ ಇಟ್ಕೊಂಡು ಕರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಮಾಡಲಿಕ್ಕೆ ಮಾತ್ರ ನನಗೆ ಅಧಿಕಾರ ಇದೆ, ಫಲದ ಬಗ್ಗೆ ಯೋಚಿಸೋದಕ್ಕೆ ಅಧಿಕಾರ ಇಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಭಗವಂತ ಹೇಳಿದ್ದಾನೆ. ನಾವು ಕರ್ಮ ಹೇಗೆ ಮಾಡ್ತೀವಿ? 3 ವಿಧದಲ್ಲಿ, ಅಂದರೆ ಕಾಯಕ, ವಾಚಿಕ ಹಾಗೂ ಮಾನಸಿಕ. ಕಾಯಕ ಶರೀರದಿಂದ ಕೆಲಸವನ್ನು ಮಾಡ್ತೀವಿ. ವಾಚಿಕ ಅಂದರೆ ಮಾತು ಕೂಡ ಅದು ಕೆಲಸನೇ ಆಗತ್ತೆ. ಹಾಗೆ ಮಾನಸಿಕವಾಗಿ ಕೂಡ ಕೆಲಸವನ್ನು ಮಾಡ್ತೀವಿ. ಮಾನಸಿಕ ಅಂದರೆ ವಿಚಾರಗಳಿಂದ. ಹಾಗೆ ಮಾಡಿದಾಗ ನಮಗೆ ಫಲ ಕೂಡ 3 ರೀತಿಯಾಗಿ ಬರುತ್ತೆ. 3 ರೀತಿಯ ಏನದು? ಕರ್ಮತ್ರಯಂ ಫಲತ್ರಯಂ, 3 ರೀತಿಯ ಕರ್ಮ ಫಲ ಕೂಡ ನಮಗೆ ಬರುತ್ತೆ ಅಂತ ಶಂಕರಾಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ. ಅದ್ಯಾವುದು? ಧರ್ಮ, ಅರ್ಥ, ಕಾಮ. 3 ಫಲ ಬರುವಂಥದ್ದು ಧರ್ಮ, ಅರ್ಥ, ಕಾಮ. ಹೀಗೆ ಕೆಲಸವನ್ನು ಮಾಡುವಾಗ ದುಃಖತ್ರಯ, ದುಃಖ ಕೂಡ 3 ರೀತಿಯದ್ದು. ಯಾವುದ್ಯಾವುದದು? ನಾವು ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಬರುವಂಥ ಫಲ ದುಃಖ ಮಿಶ್ರಿತ ಆಗಿರುತ್ತೆ, ಅತೃಪ್ತಿಕರ ಆಗಿರುತ್ತೆ, ಮತ್ತು ಬಂಧನವನ್ನು ಕೂಡ ನಮಗೆ ಮಾಡುತ್ತೆ. ಹಾಗಾದರೆ ಇದರಿಂದೆಲ್ಲ ತಪ್ಪಿಸ್ಕೊಳ್ಳೋದು ಹೇಗೆ? ನಾವು ಮಾಡುವ ಎಲ್ಲ ಕರ್ಮಗಳು ಭಗವಂತನಿಗೆ ಅರ್ಪಿತ ಆಗಿರೋದು ಅಂತ ಇರಬೇಕು. ಕರ್ಮಫಲ ತ್ಯಾಗ ಮಾಡಬೇಕು, ಕರ್ಮ ತ್ಯಾಗ ಮಾಡೋದನ್ನು ಕಲಿಬೇಕು. ಆನಂತರ ಕರ್ತೃತ್ವ ಭಾವವನ್ನು ತ್ಯಾಗ ಮಾಡಬೇಕು. ಕರ್ತೃತ್ವ ಭಾವ ತ್ಯಾಗ ಮಾಡೋದ್ರಿಂದ
ನಮ್ಮ ಪ್ರಾರಬ್ಧ ಕರ್ಮಗಳೆಲ್ಲ ಮುಗಿಸ್ಕೊಂಡು ಆಗಾಮಿ ಕರ್ಮ ಏನೇ ಮಾಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಫಲ ಇರೋದಿಲ್ಲ. ಹಾಗಾಗಿ ನನಗೆ ಪುನರ್ಜನ್ಮ ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ಸಂಚಿತ ಕರ್ಮ ಕೂಡ ನಂದು ನಾಶ ಆಗೋಗುತ್ತೆ ಅಂತ ಭಗವಂತ ಈ ಕರ್ಮಯೋಗದಲ್ಲಿ ತಿಳಿಸಿದ್ದಾನೆ. ಈ ಕರ್ಮಫಲ ಅನುಭವಿಸುವಾಗ ಪಾಪ ಆಗಲಿ ಪುಣ್ಯ ಆಗಲಿ ಎರಡು ಮಿಶ್ರಿತವಾಗಿ ಈ ಭೂಮಿಯಲ್ಲಿ ನಾವು ಹುಟ್ಟೋದು. ಬರೀ ಪಾಪವನ್ನು ಅನುಭವಿಸಬೇಕು ಅಂದರೆ ನರಕಲೋಕದಲ್ಲಿ. ಯಾಕಂದರೆ ಈ ಶರೀರದಲ್ಲಿ ನಾವು ಏನದು ಪನಿಷ್ಮೆಂಟ್ ಅಥವಾ ಆ ಶಿಕ್ಷೆನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಶರೀರ ಲಿಮಿಟೆಡ್ಡು, ನಮಗೆ ಕೊಡೋ ಶಿಕ್ಷೆ ಕೂಡ ಲಿಮಿಟೆಡ್ ಆಗೇ ಇರುತ್ತೆ. ಹಾಗೆಯೇ ಸಂತೋಷ ಕೂಡ ನಾವು ಅನ್ಲಿಮಿಟೆಡ್ಡಾಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಶರೀರ ಲಿಮಿಟೆಡ್ಡು, ನಮ್ಮ ಸುಖ ಕೂಡ ಲಿಮಿಟೆಡ್ ಆಗೇ ಇರುತ್ತೆ. ಆದ್ದರಿಂದ ನಾವು ಆ ಪುಣ್ಯದ ಫಲವನ್ನು ಅನುಭವಿಸ್ಬೇಕು ಅನ್ನೋದಾದರೆ ನಾವು ಸ್ವರ್ಗದಲ್ಲಿ ಅನುಭವಿಸ್ತೀವಿ. ಪಾಪದ ಫಲವನ್ನು ಅನುಭವಿಸ್ಬೇಕು ಅಂದರೆ ನರಕದಲ್ಲಿ ಅನುಭವಿಸ್ತೀವಿ. ಈ ಭೂಲೋಕದಲ್ಲಿ ಪಾಪ ಪುಣ್ಯ ಎರಡು ಮಿಶ್ರಿತ ಫಲ ನಮಗೆ ಸಿಗುತ್ತೆ. ಹಾಗಾಗಿ ಮೋರಲ್ ಆಫ್ ದಿ ಸ್ಟೋರಿ ಏನು? ಈ ಪ್ರಪಂಚದಲ್ಲಿ ಯಾರೂ ಸಂಪೂರ್ಣ ಸುಖವಾಗಿಲ್ಲ. ಸದ್ಯ ಅನಿಸುತ್ತೆ ನಮಗೆ, ಹೌದಾ? ಓಕೆ. ಸಂಪೂರ್ಣವಾಗಿ ಯಾರೂ ದುಃಖಿತರೂ ಅಲ್ಲ. 50-50 ಇರುತ್ತೆ, ಇಲ್ಲ 60-40, ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ ಹೊರತು ಸಂಪೂರ್ಣವಾಗಿ ಸಂತೋಷವಾಗಿರೋರು ಅಥವಾ ಸಂಪೂರ್ಣವಾಗಿ ದುಃಖ ಇರೋರು ಯಾರೂ ಈ ಪ್ರಪಂಚದಲ್ಲಿ ಇಲ್ಲ. ಭಗವಂತ ಹೇಳಿರೋದು. ಸಂಪೂರ್ಣವಾಗಿ ಸುಖವಾಗಿರ್ತಾನೆ ಅನ್ನೋದಾದರೆ ಎಲ್ಲಿರ್ತಾನೋ ಅವನು? ಸ್ವರ್ಗದಲ್ಲಿರಬೇಕು ಅವನು. ಸಂಪೂರ್ಣವಾಗಿ ದುಃಖ ಪಡ್ತಿದ್ದಾನೆ ಅಂದರೆ ಎಲ್ಲಿರಬೇಕು? ನರಕದಲ್ಲಿರಬೇಕು. ಎರಡು ಮಿಶ್ರಿತ ಆಗಿರೋದ್ರಿಂದ ಈ ಭೂಲೋಕದಲ್ಲಿ ಇರ್ತೀವಿ. ಹಾಗಾಗಿ ಇಲ್ಲಿ ಬರುವಂತಹ ಸುಖವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಅಂತ ಅನ್ನೋದಾದರೆ ಆಗಾಮಿ ಕರ್ಮ ಅಂದರೆ ಏನು ಕರ್ಮವನ್ನು ಮಾಡ್ತೀವಿ ನಾವು ಅದನ್ನು ಒಳ್ಳೆಯದೇ ಮಾಡ್ತಾ ಹೋದರೆ ಪುಣ್ಯ ಹೆಚ್ಚಾಗುತ್ತೆ. ಈಗ ನೋಡಿ, ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಹೆಚ್ಚಾಗತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಹೆಚ್ಚಾಗತ್ತೆ. ಈಗ ನಾವು ಮಾಡಬೇಕಾಗಿರೋದೇನು? ನಮಗೆ ಪಾಪನೂ ಬೇಡ ಪುಣ್ಯನೂ ಬೇಡ, ಆ ಸ್ಥಿತಿಗೆ ಹೋಗಬೇಕು. ಪಾಪನೂ ಬೇಡ ಪುಣ್ಯನೂ ಬೇಡ ಅಂದರೆ ಏನು ಮಾಡಬೇಕು? ಕರ್ತೃತ್ವ ಭಾವ ತ್ಯಾಗ. ಭಗವಂತ ನೀನು ಮಾಡಿಸ್ತಾ ಇದೆಯಾ, ನೀನೇ ತಗೋ ಫಲ ಎಲ್ಲ ನೀನೇ ತಗೋ. ಪಾಪ ಪುಣ್ಯ ಏನು ಮಾಡುತ್ತೋ ಎಲ್ಲ ನೀನೇ ತಗೋ. ನೀನು ಕೆಲಸ ಏನು ಮಾಡಿಸ್ತಾ ಇದೆಯಾ ಅದಕ್ಕೆ ನಾನು ನಿಮಿತ್ತ ಮಾತ್ರ. ಕರ್ತೃತ್ವ ಭಾವ ತ್ಯಾಗದಿಂದ ಆ ರೀತಿ ಬದುಕಲಿಕ್ಕೆ ಸಾಧ್ಯ. ಇದನ್ನು ಕರ್ಮಯೋಗದಲ್ಲಿ ನೋಡಿದ್ದೀವಿ. ತಕ್ಕ ಮಟ್ಟಿಗೆ ಶಂಕರಾಚಾರ್ಯರ ಭಾಷ್ಯ, ಪೂಜ್ಯ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ, ಇನ್ನು ಬೇರೆ ಬೇರೆ ಸ್ವಾಮೀಜಿಗಳ ವ್ಯಾಖ್ಯಾನವನ್ನು ಸ್ವಲ್ಪ ಅಧ್ಯಯನ ಮಾಡಿ ಎಷ್ಟು ನನಗೆ ತಿಳಿಸ್ಬೋದು ಅಥವಾ ತಿಳಿಸ್ಲಿಕ್ಕೆ ಆಯಿತೋ ಅಷ್ಟು ಕಮ್ಯುನಿಕೇಟ್ ಮಾಡಿದ್ದೀನಿ. ಎಲ್ಲ ವಿಚಾರಗಳು ಪೂಜ್ಯ ಗುರುದೇವ್ ಶಂಕರಾಚಾರ್ಯರು ಅವ್ರದ್ದೇನೆ, ಅದು ನನ್ನ ಮೂಲಕ ತಮಗೆ ಹರಿದು ಬಂದಿದೆ ಅಷ್ಟೇ. ಈ ಸುಂದರವಾದ ಅನುಭವ ಕೊಟ್ಟ ತಮ್ಮೆಲ್ಲರಿಗೂ ಥ್ಯಾಂಕ್ಸ್. ಈ ಕಡೆಯ ಒಂದು ಶಾಂತಿ ಮಂತ್ರ ಇದೆ, ಅದೊಂದನ್ನು ಓದ್ಬಿಡ್ತೀನಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವೇದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ಓಂ ತತ್ಸತ್ತಿತಿ ಅಂದರೆ ನಾವು ಓದುವಾಗಲಿ ವಿಚಾರ ಮಾಡುವಾಗಲಿ ಏನಾದರೂ ತಪ್ಪಾಗಿದರೆ ಕ್ಷಮೆ ಇರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳೋದು. ಶ್ರೀಮದ್ ಭಗವದ್ಗೀತಾಸು, ಶ್ರೀಮದ್ ಭಗವದ್ಗೀತೆಯಲ್ಲಿ ಉಪನಿಷತ್ಸು, ಉಪನಿಷತ್ತಿನಲ್ಲಿರುವಂತಹ ಬ್ರಹ್ಮವಿದ್ಯಾಯಾಮ್, ಬ್ರಹ್ಮವಿದ್ಯೆ, ಯೋಗಶಾಸ್ತ್ರೇ ಅಂದರೆ ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದಾದಂತಹ ವಿದ್ಯೆ ಅದು. ಶ್ರೀಕೃಷ್ಣಾರ್ಜುನ ಸಂವಾದೆ, ಶ್ರೀಕೃಷ್ಣ ಹಾಗೂ ಅರ್ಜುನರ ಸಂವಾದದ ರೂಪದಲ್ಲಿರುವಂತಹ ಕರ್ಮಯೋಗೋ ನಾಮ, ಕರ್ಮಯೋಗ ಎಂಬ ಹೆಸರಿನ 3ನೇ ಅಧ್ಯಾಯ, ತೃತೀಯೋಧ್ಯಾಯ, 3ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ.
ಹರಿ ಓಂ.